ನಮಸ್ಕಾರ. ವೆಲ್ಕಮ್ ಟು ವರಾಂಡಾ ರೇಸ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಪೂಜಾ ಭಟ್. ಹಿಂದಿನ ಕ್ಲಾಸಲ್ಲಿ ನಾವು ವರ್ಬ್ ಮತ್ತೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಬಗ್ಗೆ ಕಲ್ತ್ಕೊಂಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ವರ್ಬ್ಗೆ ರಿಲೇಟೆಡ್ ಇನ್ನೊಂದು ಟಾಪಿಕ್ ಬಗ್ಗೆ ನಾವು ತಿಳ್ಕೊಳ್ಳೋಣ, ವಿಚ್ ವುಡ್ ಬಿ ಟೆನ್ಸಸ್. ನಾವು ಟೆನ್ಸಸ್ ಅಂದ್ರೆ ಏನು, ಟೆನ್ಸಸ್ ಯಾವ್ಯಾವ ಟೈಪ್ಸ್ ಇದೆ, ಎಷ್ಟು ತರ ಟೆನ್ಸಸ್ ಬಗ್ಗೆ ನಾವು ಕಲ್ತ್ಕೋಬೇಕು, ಸೊ ಅದನ್ನ ನಾವು ಈ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ವಿತ್ ದ ಮೀನಿಂಗ್. A tense is a form of verb that allows us to express time. A tense is a form of verb. ಅಂದ್ರೆ ವರ್ಬ್ ಗಳ ಫಾರ್ಮ್ ಅಲ್ಲಿ ಟೆನ್ಸ್ ಕೂಡ ಉಂಟು ಅಂತ ಅರ್ಥ. Now that allows us to express time. ಎಲ್ಲರಿಗೂ ಗೊತ್ತೇ ಇರುತ್ತೆ ಟೆನ್ಸ್ ಅಂದ್ರೆ ಏನು. ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಎಲ್ಲರೂ ಕೇಳೇ ಇರ್ತೀರ. ಕನ್ನಡದಲ್ಲಿ ಇದಕ್ಕೆ ಕಾಲ ಅಂತಾರೆ. ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ. ಸೊ ಕಾಲ ಅಂದ್ರೆ ಏನು, ಟೈಮ್, ಸಮಯನ ಇಂಡಿಕೇಟ್ ಮಾಡುತ್ತೆ. ಸೇಮ್ ಟೆನ್ಸ್ ಇಸ್ ಅ ಫಾರ್ಮ್ ಆಫ್ ವರ್ಬ್ ದಟ್ ಅಲೌಸ್ ಅಸ್ ಟು ಎಕ್ಸ್ಪ್ರೆಸ್ ಟೈಮ್, ಅ ಟೈಮ್ ಲೈನ್. ಸೊ ಹಿಂದೆ ಏನಾಯ್ತು, ಈಗ ಏನಾಗ್ತಾ ಇದೆ, ಮುಂದೆ ಏನಾಗುತ್ತೆ ಅಂತ ಹೇಳೋದಕ್ಕೆ ನಾವು ಟೆನ್ಸ್ ನ ಬಳಸಬಹುದು. ಟೆನ್ಸಸ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 3 parts. ಸೊ ಬ್ರಾಡ್ಲಿ ಕ್ಲಾಸಿಫೈಯಿಂಗ್ ಇಂಗ್ಲಿಷ್ ಅಲ್ಲಿ 3 ಟೆನ್ಸಸ್ ಇದೆ. ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಅಗೇನ್ ಪ್ರೆಸೆಂಟ್ ಟೆನ್ಸ್ ಅಂದ್ರೆ ವಾಟ್ ಇಸ್ ಹ್ಯಾಪನಿಂಗ್ ನೌ. ಸೊ ಈಗ ನಡೀತಾ ಇರೋದು, ಪ್ರೆಸೆಂಟ್ ಅಲ್ಲಿ ನಡೀತಾ ಇರೋದನ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ನಾವು ಪ್ರೆಸೆಂಟ್ ಟೆನ್ಸ್ ಬಳಸ್ತೀವಿ. ಪಾಸ್ಟ್ ಟೆನ್ಸ್ ಅಂದ್ರೆ ಹಿಂದೆ ನಡೆದಿದ್ದು, ವಾಟ್ ಹಸ್ ಹ್ಯಾಪನ್ಡ್ ಬಿಫೋರ್, ಅದ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಪಾಸ್ಟ್ ಟೆನ್ಸ್ ಬಳಸಬೇಕು. ಫ್ಯೂಚರ್ ಟೆನ್ಸ್ ಅಂದ್ರೆ ಮುಂದೆ ಏನ್ ನಡೆಯುತ್ತೆ, ಮುಂದೆ ನಡೆಯೋದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಫ್ಯೂಚರ್ ಟೆನ್ಸ್ ನ ಬಳಕೆ ಮಾಡ್ತೀವಿ. ಈಚ್ ಗ್ರೂಪ್ ಇಸ್ ಫರ್ದರ್ ಬ್ರೋಕನ್ ಡೌನ್ ಇಂಟು ಸಿಂಪಲ್, ಕಂಟಿನ್ಯೂಸ್, ಪರ್ಫೆಕ್ಟ್ ಅಂಡ್ ಪರ್ಫೆಕ್ಟ್ ಕಂಟಿನ್ಯೂಸ್. ಸೊ ಈ 3 ಟೆನ್ಸ್ ಗಳನ್ನ ನಾವು ಫರ್ದರ್ ಇನ್ನು ಡಿವೈಡ್ ಮಾಡ್ತೀವಿ. ಅಂದ್ರೆ ಪ್ರೆಸೆಂಟ್ ಅಲ್ಲಿ ನಮಗೆ ಪ್ರೆಸೆಂಟ್ ಸಿಂಪಲ್ ಮತ್ತೆ ಪ್ರೆಸೆಂಟ್ ಕಂಟಿನ್ಯೂಸ್, ಆಮೇಲೆ ಪ್ರೆಸೆಂಟ್ ಪರ್ಫೆಕ್ಟ್ ಮತ್ತೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಬರುತ್ತೆ. ಅದೇ ತರ ಬೇರೆ 2 ಟೆನ್ಸ್ ಗಳಲ್ಲೂ ಬರುತ್ತೆ. ಹಾಗಾಗಿ ಒಟ್ಟು ನಾವು ಇವತ್ತಿನ ಕ್ಲಾಸ್ ಅಲ್ಲಿ 12 tenses ಬಗ್ಗೆ ಕಲಿಯೋಣ. So let's start with the first type, which would be simple present tense. Now present tense ಅಲ್ಲಿ ನಾವು ಫಸ್ಟ್ ಮಾತಾಡೋದು simple present tense ಬಗ್ಗೆ. Present simple tense ನ ನಾವು present indefinite tense ಅಂತ ಕೂಡ ಕರಿತೀವಿ. ಕೆಲವೊಂದ್ ಕಡೆ indefinite tense ಅಂತ ಕರೀತಾರೆ, ಕೆಲವೊಂದ್ ಕಡೆ simple tense ಅಂತ ಕರೀತಾರೆ. Both are referring to the same one. ಸ್ಟ್ರಕ್ಚರ್ ನೋಡಿ. ಸೊ ನಾವೀಗ ಪ್ರತಿ ಟೆನ್ಸ್ ಕರಿತಾ ಹೋಗ್ಬೇಕಾದ್ರೂ ಅದ್ರದ್ದು ಸ್ಟ್ರಕ್ಚರ್ ಬಗ್ಗೆ ಮಾತಾಡೋಣ. ಅಂದ್ರೆ ಯಾವ ಫಾರ್ಮ್ ಆಫ್ ವರ್ಬ್ ಅಲ್ಲಿ ಬಳಕೆ ಆಗುತ್ತೆ ಅಂತ ನೋಡ್ಬೇಕು. ಸೊ ಅದನ್ನ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಪ್ರತಿಯೊಂದು ಟೆನ್ಸ್ ಅಲ್ಲೂ ನಾವು ಸ್ಟ್ರಕ್ಚರ್ಸ್ ನೋಡ್ತಾ ಹೋಗೋಣ. ಅದಾದ್ಮೇಲೆ ಯಾವಾಗ ಆ ಟೆನ್ಸ್ ನ ಬಳಕೆ ಮಾಡ್ತೀವಿ ಅದ್ರ ಬಗ್ಗೆ ಮಾತಾಡೋಣ. ಸ್ಟ್ರಕ್ಚರ್ ವುಡ್ ಬಿ ಸಬ್ಜೆಕ್ಟ್. ಐ ಹೋಪ್ ಯು ಆಲ್ ರಿಮೆಂಬರ್ ಸಬ್ಜೆಕ್ಟ್ ಆಫ್ ಅ ಸೆಂಟೆನ್ಸ್ ಅಂದ್ರೆ ಏನು, ಯಾರು ಆಕ್ಷನ್ ನ ಮಾಡ್ತಾ ಇರ್ತಾರೆ, ಮೀನಿಂಗ್ ದ ಡೂವರ್ ಆಫ್ ದಿ ಆಕ್ಷನ್. ಆರ್ ಆ ಸೆಂಟೆನ್ಸ್ ಅಲ್ಲಿ ಆಕ್ಷನ್ ಇಲ್ಲ ಅಂತ ಆದ್ರೆ ಆ ಸೆಂಟೆನ್ಸ್ ಯಾವ್ದ್ರ ಮೇಲೆ ಮೇನ್ ಆಗಿ ಫೋಕಸ್ ಮಾಡ್ತಾ ಇದೆ, ದಟ್ ವುಡ್ ಬಿ ಯೋರ್ ಸಬ್ಜೆಕ್ಟ್. ಸಬ್ಜೆಕ್ಟ್ ಪ್ಲಸ್ V1 S or ES ಪ್ಲಸ್ ಆಬ್ಜೆಕ್ಟ್. ಆಬ್ಜೆಕ್ಟ್ ಅಂದ್ರೆ ಯಾವ್ದು ಆಕ್ಷನ್ ನ ರಿಸೀವ್ ಮಾಡ್ಕೊಳ್ಳುತ್ತೆ ಅದು. V1 ಅಂದ್ರೆ ಏನು, V1 ಇಸ್ ಬೇಸಿಕಲಿ ವರ್ಬ್ಸ್ ಪ್ರೆಸೆಂಟ್ ಫಾರ್ಮ್. ವರ್ಬ್ಸ್ ಪ್ರೆಸೆಂಟ್ ಫಾರ್ಮ್ ಪ್ಲಸ್ S or ES. ಹೇಗೆ ಇದು ನಾವು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಇಫ್ ವಿ ಟೇಕ್ ಅನ್ ಎಕ್ಸಾಂಪಲ್ ಸೇಯಿಂಗ್ ವಾಕ್, ಐ ಜೊತೆಗೆ ವಾಕ್ ಬರುತ್ತೆ. ನಾವು ಶಿ ಜೊತೆಗೆ ಏನ್ ಬರುತ್ತೆ, ಶಿ ಜೊತೆಗೆ ವಾಕ್ಸ್ ಬರುತ್ತೆ. ಸೊ ಇಲ್ಲಿ ಅದೇ ಅರ್ಥ. ಡಿಪೆಂಡಿಂಗ್ ಆನ್ ದ ಸಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್, ಸಬ್ಜೆಕ್ಟ್ ಏನಾದ್ರು ಸಿಂಗ್ಯುಲರ್ ಇದ್ರೆ ನಾವು ಯೂಶಲಿ ಎಸ್ ಅಥವಾ ES ನ ಆಡ್ ಮಾಡ್ತೀವಿ ಡಿಪೆಂಡಿಂಗ್ ಆನ್ ದ ವರ್ಡ್. ಸಬ್ಜೆಕ್ಟ್ ಏನಾದ್ರು ಪ್ಲೂರಲ್ ಇದ್ರೆ, ಇವನ್ ಐ ಇಸ್ ಸಿಂಗ್ಯುಲರ್, ಈ ಪರ್ಪಸ್ಗೋಸ್ಕರ ನಾವಿಲ್ಲಿ ಐ ನ ಪ್ಲೂರಲ್ ಅಂತ ಕನ್ಸಿಡರ್ ಮಾಡಬೇಕು. ಸೊ ಐ ಜೊತೆಗೆ ವಾಕ್ ಬರುತ್ತೆ, ಯು ಜೊತೆಗೆ ಕೂಡ ವಾಕ್ ಬರುತ್ತೆ, ಹಿ ಶಿ ಇಟ್ ಜೊತೆಗೆ ವಾಕ್ಸ್ ಬರುತ್ತೆ, ವಿ ಜೊತೆಗೆ ದೇ ಜೊತೆಗೆ ವಾಕ್ ಬರುತ್ತೆ. ಸೊ ಡಿಪೆಂಡಿಂಗ್ ಆನ್ ದ ಸಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್ ವರ್ಬ್ಗೆ ನಾವು ಎಸ್ ಅಥವಾ ES ಆಡ್ ಮಾಡ್ಬೇಕಾಗಬಹುದು ಅಥವಾ ಮಾಡದೆ ಇರಬಹುದು. ಯೂಸಸ್ ನೋಡೋಣ. ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ನಾವು ಎಲ್ಲಿ ಬಳಕೆ ಮಾಡ್ತೀವಿ ಅಂತ. ಫಾರ್ ಇಂಡಿವಿಜುವಲ್ ಆಕ್ಷನ್ಸ್ ಇನ್ ದಿ ಪ್ರೆಸೆಂಟ್. ಇಂಡಿವಿಜುವಲ್ ಆಕ್ಷನ್ಸ್ ಅಂದ್ರೆ ಯಾವ್ದಾದ್ರು ಒಂದು ಆಕ್ಷನ್ ದಟ್ ಇಸ್ ರಿಲೇಟಿಂಗ್ ಟು ಪ್ರೆಸೆಂಟ್, ಅಂದ್ರೆ ಇವತ್ತಿಗೆ ಅಥವಾ ಈಗಿನ ದಿನಗಳಿಗೆ ರೆಫರ್ ಮಾಡ್ಬೇಕಾದ್ರೆ ನಾವು ಇದನ್ನ ಬಳಸಬಹುದು. ಎಕ್ಸಾಂಪಲ್ ನೋಡೋಣ. ಶಿ ವರ್ಕ್ಸ್ ಇನ್ ಬರ್ಲಿನ್. ಅಂದ್ರೆ ಅವಳು ಬರ್ಲಿನಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಪ್ರೆಸೆಂಟ್ ಟೆನ್ಸ್ ಇದು. ಹಿಂದಿದ್ ಹೇಳ್ತಾ ಇಲ್ಲ ನಾನು, ಮುಂದಿದ್ ಹೇಳ್ತಾ ಇಲ್ಲ. ಈಗ ಅವಳು ಬರ್ಲಿನ್ ನಲ್ಲಿ ಇದ್ದಾಳೆ, ಏನ್ ಮಾಡ್ತಾ ಇದ್ದಾಳೆ, ಕೆಲಸ ಮಾಡ್ತಾ ಇದ್ದಾಳೆ. ಸೊ ಶಿ ವರ್ಕ್ಸ್ ಇನ್ ಬರ್ಲಿನ್. ಅಬ್ಸರ್ವ್, ಶಿ ಇಸ್ ಅ ಸಿಂಗ್ಯುಲರ್ ಸಬ್ಜೆಕ್ಟ್, ಒಬ್ಳೆ ಅವಳು. ಹಾಗಾಗಿ ವರ್ಕ್ಸ್ ಬರಬೇಕು. ಸಿಂಗ್ಯುಲರ್ ಸಬ್ಜೆಕ್ಟ್ ಜೊತೆಗೆ ಯಾವಾಗಲೂ ಬರೋ ವರ್ಬ್ ಎಸ್ ಅಥವಾ ES ಅಲ್ಲಿ ಎಂಡ್ ಆಗುತ್ತೆ. ಇದು ನೆನಪಿರ್ಬೇಕು. ನೆಕ್ಸ್ಟ್, ಐ ಲಿವ್ ಇನ್ ಬೆಂಗಳೂರು. ಐ ಲಿವ್ ಇನ್ ಬೆಂಗಳೂರು ಅಂದ್ರೆ ಕರೆಂಟ್ಲಿ ಅಟ್ ಪ್ರೆಸೆಂಟ್ ನಾನು ಬೆಂಗಳೂರಲ್ಲಿ ಇದ್ದೀನಿ, ಇಲ್ಲಿ ವಾಸವಾಗಿದ್ದೀನಿ ಅಂತ ಅರ್ಥ. ಸೊ ಅಗೇನ್ ಫಾರ್ ಇಂಡಿವಿಜುವಲ್ ಆಕ್ಷನ್ಸ್ ಇನ್ ದ ಪ್ರೆಸೆಂಟ್ ವಿ ಯೂಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸೆಕೆಂಡ್ ಯೂಸ್ ನೋಡೋಣ. ಫಾರ್ ಫ್ಯಾಕ್ಟ್ಸ್ ಅಂಡ್ ಟ್ರೂತ್ಸ್ ನಾಟ್ ಅಫೆಕ್ಟೆಡ್ ಬೈ ದ ಪ್ಯಾಸೇಜ್ ಆಫ್ ಟೈಮ್. ಏನು ಹಿಂಗಂದ್ರೆ ಫಾರ್ ಫ್ಯಾಕ್ಟ್ಸ್ ಅಂಡ್ ಟ್ರೂತ್ಸ್ ನಾಟ್ ಅಫೆಕ್ಟೆಡ್ ಬೈ ದ ಪ್ಯಾಸೇಜ್ ಆಫ್ ಟೈಮ್.
ಅಂದ್ರೆ ಯಾವತ್ತೂ ಬದಲಾಗದೆ ಇರುವಂತ ಸತ್ಯಗಳು. ಇದನ್ನು ನಾವು ಇಟರ್ನಲ್ ಟ್ರೂತ್ಸ್ ಅಂತ ಹೇಳ್ತೀವಿ. ಇಟರ್ನಲ್ ಟ್ರೂತ್ ಅಂದ್ರೆ ಏನು? ಇಟರ್ನಲ್ ಅಂದ್ರೆ ಫಾರ್ ಎವರ್ ಅಂತ, ಅಂದ್ರೆ ಕೊನೆ ಇಲ್ಲದೆ ಇರುವಂತದ್ದು, ಫಾರ್ ಎವರ್, ಲಾಂಗ್ ಲಾಸ್ಟಿಂಗ್. ಸೊ ಯಾವತ್ತೂ ಬದಲಾಗದೆ ಇರುವಂತಹ ಸತ್ಯಗಳು, ನಾಟ್ ಅಫೆಕ್ಟೆಡ್ ಬೈ ದ ಪ್ಯಾಸೇಜ್ ಆಫ್ ಟೈಮ್. ಸೊ ಅದನ್ನ ರೆಫರ್ ಮಾಡೋದಕ್ಕೋಸ್ಕರ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಯೂಸ್ ಮಾಡಬಹುದು. ಎಕ್ಸಾಂಪಲ್ಸ್ ನೋಡಿ. ದ ಸನ್ ರೈಸಸ್ ಇನ್ ದ ಈಸ್ಟ್, ಅಂದ್ರೆ ಸೂರ್ಯ ಪೂರ್ವದಲ್ಲಿ ಹುಟ್ಟುತ್ತಾನೆ ಅಂತ ಹೇಳ್ತಾ ಇದೀನಿ. ದ ಸನ್ ರೈಸಸ್ ಇನ್ ದ ಈಸ್ಟ್, ದಿಸ್ ಇಸ್ ಅನ್ ಇಟರ್ನಲ್ ಟ್ರೂತ್. ಇದು ಬದಲಾಗಲ್ಲ. ಸೂರ್ಯ ಇವತ್ತೊಂದ್ ಕಡೆ ನಾಳೆ ಒಂದ್ ಕಡೆ ಹುಟ್ಟಲ್ಲ ಅಲ್ವಾ? ಹಾಗಾಗಿ ಬದಲಾಗದೆ ಇರುವಂತಹ ಸತ್ಯಗಳ ಬಗ್ಗೆ ಮಾತಾಡ್ಬೇಕಾದ್ರೆ ದ ಸನ್ ರೈಸಸ್ ಇನ್ ದ ಈಸ್ಟ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಬಳಕೆ ಮಾಡ್ತೀವಿ. ದ ಮೂನ್ ಶೈನ್ಸ್ ಅಟ್ ನೈಟ್ ಹೇಳ್ಬೋದು ನೀವು. ಸಾಲ್ಟ್ ಡಿಸಾಲ್ವ್ಸ್ ಇನ್ ವಾಟರ್, ಅಗೇನ್ ಅ ಸೈಂಟಿಫಿಕ್ ಟ್ರೂತ್, ಅ ಸೈಂಟಿಫಿಕ್ ಫ್ಯಾಕ್ಟ್. ಸಾಲ್ಟ್ ಅಂದ್ರೆ ಉಪ್ಪು ನೀರಲ್ಲಿ ಡಿಸಾಲ್ವ್ ಆಗುತ್ತೆ, ಕರಗ್ ಹೋಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಅದು ಕೂಡ ಬದಲಾಗದೆ ಇರುವಂತಹ ಸತ್ಯ ಅಲ್ವಾ? ಹಾಗಾಗಿ ಸಾಲ್ಟ್ ಡಿಸಾಲ್ವ್ಸ್ ಇನ್ ವಾಟರ್ ಇಸ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ದ ತಾಜ್ ಮಹಲ್ ಈಸ್ ಇನ್ ಆಗ್ರಾ, ಅಗೇನ್ ಇದು ಇಟರ್ನಲ್ ಟ್ರೂತ್ ಅಲ್ಲದೆ ಇರಬಹುದು, ಬಟ್ ಇಟ್ಸ್ ಅ ಫ್ಯಾಕ್ಟ್, ಗ್ಯಾರಂಟಿಡ್ ಫ್ಯಾಕ್ಟ್. ಅಂದ್ರೆ ತಾಜ್ ಮಹಲ್ ಆಗ್ರಾದಲ್ಲಿ ಇದೆ. ಸೊ ಅದನ್ನ ಹೇಳಕ್ಕೆ ಕೂಡ ನಾನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಬಳಕೆ ಮಾಡಬಹುದು. ಸೊ ರಿಮೆಂಬರ್, ಇಂಡಿವಿಜುವಲ್ ಆಕ್ಷನ್ಸ್ ಇನ್ ದ ಪ್ರೆಸೆಂಟ್ ಅಲ್ಲಿ ನಡೀತಾ ಇರೋ ಯಾವುದೋ ಒಂದು ಆಕ್ಷನ್ ಬಗ್ಗೆ ಮಾತಾಡ್ಬೇಕು ಅಥವಾ ಜಸ್ಟ್ ಏನೋ ಒಂದು ಸ್ಟೇಟ್ಮೆಂಟ್ ಕೊಡ್ಬೇಕು ಅಂತ ಆದ್ರೆ ನೀವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಬಳಕೆ ಮಾಡಬಹುದು. ಅದು ಬಿಟ್ಟು ಇಟರ್ನಲ್ ಟ್ರೂತ್ಸ್ ಅಂದ್ರೆ ಯಾವತ್ತೂ ಬದಲಾಗದೆ ಇರುವಂತ ನಿಜ ಅಥವಾ ಸತ್ಯಗಳನ್ನ ರೆಫರ್ ಮಾಡಬೇಕಾದ್ರೆ, ಸೈಂಟಿಫಿಕ್ ಫ್ಯಾಕ್ಟ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕಂಟಿನ್ಯೂ. ಥರ್ಡ್ ರೂಲ್ ನೋಡೋಣ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯಾವಾಗ ಬಳಕೆ ಮಾಡ್ತೀವಿ ಅಂತ. ಫಾರ್ ಹ್ಯಾಬಿಚುವಲ್ ಎವ್ರಿಡೇ ಆಕ್ಟಿವಿಟೀಸ್ ಅಂಡ್ ಪ್ರಾಕ್ಟಿಸಸ್. ಹ್ಯಾಬಿಚುವಲ್ ಅಂದ್ರೆ ಏನು? ಹ್ಯಾಬಿಟ್ ಆಗಿ ದಿನನಿತ್ಯ ಮಾಡುವಂಥದ್ದು, ಅಂದ್ರೆ ನಿಮ್ ರೂಟೀನ್, ನೀವು ದಿನನಿತ್ಯ ಮಾಡೋ ಆಕ್ಟಿವಿಟೀಸ್ ಇರುತ್ತಲ್ಲ, ಅದನ್ನ ಹ್ಯಾಬಿಚುವಲ್ ಆಕ್ಟಿವಿಟಿ ಅಂತ ಹೇಳ್ತೀವಿ. ಸೊ ಫಾರ್ ಹ್ಯಾಬಿಚುವಲ್ ಎವ್ರಿಡೇ ಆಕ್ಟಿವಿಟೀಸ್ ಅಂಡ್ ಪ್ರಾಕ್ಟಿಸಸ್ ವಿ ಯೂಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಎಕ್ಸಾಂಪಲ್ಸ್ ನೋಡಿ. ಮೈ ಬ್ರದರ್ ಪ್ಲೇಸ್ ಫುಟ್ಬಾಲ್ ಎವ್ರಿ ಸಂಡೇ. ಎವ್ರಿ ಸಂಡೇ ಅನ್ನೋದು ಏನ್ ಇಂಡಿಕೇಟ್ ಮಾಡ್ತಾ ಇದೆ? ಪ್ರತಿ ಭಾನುವಾರ. ಅಂದ್ರೆ ಅದು ಹ್ಯಾಬಿಚುವಲ್ ಅಲ್ವಾ? ಹ್ಯಾಬಿಟ್, ಒಂದು ಹಾಬಿ ಅಥವಾ ಒಂದು ಹ್ಯಾಬಿಟ್ ಇರಬಹುದು. ಏನಿದು? ನನ್ನ ಅಣ್ಣ ಅಥವಾ ನನ್ನ ತಮ್ಮ ಅವನು ಪ್ರತಿ ಸಂಡೇ, ಪ್ರತಿ ಭಾನುವಾರ ಫುಟ್ಬಾಲ್ ಆಡ್ತಾನೆ. ಸೊ ಯಾವುದೋ ಒಂದು ರೂಟೀನ್ ಅಥವಾ ಯಾವುದೋ ಒಂದು ಹ್ಯಾಬಿಟ್, ಯಾವುದೋ ಒಂದು ಪ್ರಾಕ್ಟೀಸ್ ನ ತೋರಿಸ್ಕೊಡ್ತಾ ಇದೆ. ಸೊ ಅದನ್ನ ಮಾತಾಡ್ಬೇಕಾದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಯೂಸ್ ಮಾಡಬೇಕು. ಶಿ ಗೋಸ್ ಟು ಸೈಕಲ್, ಶಿ ಗೋಸ್ ಟು ಸ್ಕೂಲ್ ಬೈ ಸೈಕಲ್. ಅಂದ್ರೆ ಅವಳು ಸ್ಕೂಲ್ ಹೋಗ್ತಾಳೆ. ಹೇಗ್ ಹೋಗ್ತಾಳೆ? ಸೈಕಲ್ ಮೇಲೆ ಹೋಗ್ತಾಳೆ. ಇದು ಕೂಡ ಒಂದು ಪ್ರಾಕ್ಟೀಸ್ ಅಲ್ವಾ? ಸೈಕಲ್ ಮೇಲೆ ಸ್ಕೂಲ್ ಹೋಗೋದು ಅವಳ ಪ್ರಾಕ್ಟೀಸ್. ಸೊ ಅದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಯೂಸ್ ಮಾಡಬಹುದು. ಇಫ್ ಯು ವಾಂಟ್ ಅದರ್ ಎಕ್ಸಾಂಪಲ್ಸ್, ಐ ವಿಸಿಟ್ ಟೆಂಪಲ್ಸ್ ಎವ್ರಿ ಟ್ಯೂಸ್ಡೇ ಅಂತ ಹೇಳಿದ್ರೆ ನಾನು ಪ್ರತಿ ಮಂಗಳವಾರ ನಾನು ಟೆಂಪಲ್ ಹೋಗ್ತೀನಿ ಅಂದ್ರೆ ರೂಟೀನ್, ಹ್ಯಾಬಿಟ್ ನ ಇಂಡಿಕೇಟ್ ಮಾಡುತ್ತೆ. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಅದಕ್ಕೆ ಕೂಡ ಬಳಕೆ ಮಾಡ್ತೀವಿ. ಫೋರ್ತ್ ರೂಲ್ ನೋಡೋಣ. ಫಾರ್ ಫ್ಯೂಚರ್ ಇವೆಂಟ್ಸ್ ದಟ್ ಆರ್ ಪ್ಲಾನ್ಡ್ ಬಿಫೋರ್ ಹ್ಯಾಂಡ್. ಫಾರ್ ಫ್ಯೂಚರ್ ಇವೆಂಟ್ಸ್ ಅಂತ ಇದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇವನ್ ದೋ ದ ನೇಮ್ ಸೇಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ನಾವ್ ಇದನ್ನ ಫ್ಯೂಚರ್ ಬಗ್ಗೆ ಮಾತಾಡ್ಬೇಕಾದ್ರೆ ಕೂಡ ಯೂಸ್ ಮಾಡಬಹುದು. ಯಾವಾಗ ಯೂಸ್ ಮಾಡ್ತೀವಿ? ಈ ಫ್ಯೂಚರ್ ಬಗ್ಗೆ ನಾವೇನ್ ಮಾತಾಡ್ತಿದೀವಲ್ಲ, ಆ ಇವೆಂಟ್ ಅಥವಾ ಆ ಆಕ್ಷನ್ ಅದು ಮುಂಚಿತವಾಗಿ ಪ್ಲಾನ್ ಆಗಿರ್ಬೇಕು. ಆವಾಗ ನೀವು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಫ್ಯೂಚರ್ ಬಗ್ಗೆ ಮಾತಾಡಬಹುದು. ಎಕ್ಸಾಂಪಲ್ ನೋಡಿ. ದ ಟ್ರೈನ್ ಲೀವ್ಸ್ at 10 PM tonight. ಸೊ ಇವತ್ತು ರಾತ್ರಿ 10 ಗಂಟೆಗೆ ಟ್ರೈನ್ ಹೊರಡುತ್ತೆ ಅಂತ ಹೇಳ್ತಾ ಇದ್ದೀನಿ. ಇವತ್ತು ರಾತ್ರಿ 10 ಗಂಟೆ ಅನ್ನೋದು ಭವಿಷ್ಯತ್ ಕಾಲ, ಅಂದ್ರೆ ಫ್ಯೂಚರ್ ಟೆನ್ಸ್. ಆದ್ರೂ ನಾನು ಯಾಕೆ ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಬಳಕೆ ಮಾಡ್ತಾ ಇದ್ದೀನಿ ಅಂದ್ರೆ ಇದು ಮೊದಲೇ ಪ್ಲಾನ್ ಆಗಿರೋದು, ಮೊದಲೇ ಸ್ಕೆಡ್ಯೂಲ್ ಆಗಿರುವಂತ ಫ್ಯೂಚರ್ ಇವೆಂಟ್. ಸೊ ಯಾವ ಫ್ಯೂಚರ್ ಇವೆಂಟ್ ಅಥವಾ ಆಕ್ಷನ್ ಬಗ್ಗೆ ನೀವು ಮಾತಾಡ್ತಿರ್ತೀರ ಅದು ಮುಂಚಿತವಾಗಿ ಡಿಸೈಡ್ ಆಗಿದ್ರೆ, ಮುಂಚಿತವಾಗಿ ಸ್ಕೆಡ್ಯೂಲ್ ಆಗಿದ್ರೆ, ಅಂದ್ರೆ ಅರೇಂಜ್ಮೆಂಟ್ ಮೊದಲೇ ಆಗಿದ್ರೆ, ಆವಾಗ ನೀವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಫ್ಯೂಚರ್ ಇವೆಂಟ್ಸ್ ಬಗ್ಗೆ ಮಾತಾಡೋದಕ್ಕೆ ಯೂಸ್ ಮಾಡಬಹುದು. ದ ಟೀಮ್ ಗೋಸ್ ಟು ಇಂಗ್ಲೆಂಡ್ ನೆಕ್ಸ್ಟ್ ವೀಕ್. ಗೋಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿದೆ, ಕರೆಕ್ಟಾ? ಇಂಗ್ಲೆಂಡ್ಗೆ ಅವರು ಮುಂದಿನ ವಾರ ಹೋಗ್ತಾರೆ. ಆದ್ರೆ ಈ ಮುಂದಿನ ವಾರ ಹೋಗ್ತಾರೆ ಅನ್ನೋದೇನಿದೆ, ಅವ್ರ ಟ್ರಿಪ್ ಅಥವಾ ಟೂರ್, ಅದು ಮುಂಚಿತವಾಗಿನೇ ಡಿಸೈಡ್ ಆಗಿದೆ, ಮೊದಲೇನೆ ಇಟ್ಸ್ ಪ್ಲಾನ್ಡ್ ಬಿಫೋರ್ ಹ್ಯಾಂಡ್. ದಟ್ಸ್ ವೈ ವಿ ಯೂಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇನ್ ದಿಸ್ ಕೇಸ್ ಆಲ್ಸೋ. ನೆಕ್ಸ್ಟ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯೂಸ್ ಮಾಡಿ ನಾವು ಯಾವ ತರ ಸೆಂಟೆನ್ಸಸ್ ನ ಮಾಡಬಹುದು ಅಂತ ನೋಡೋಣ. ಬರೀ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮಾತ್ರ ಅಲ್ಲ, ಎಲ್ಲಾ ಟೆನ್ಸ್ ಗಳಲ್ಲೂ ನಾವು ಇದನ್ನ ನೋಡ್ತಾ ಹೋಗೋಣ. So affirmative, negative, interrogative are the 3 types of sentences that can be formed using simple present tense. ಅಂದ್ರೆ ಏನರ್ಥ? Now affirmative sentence ಅಂದ್ರೆ ಏನು? Very simple. ಯಾವ ಸೆಂಟೆನ್ಸ್ ಪಾಸಿಟಿವ್ ಮೀನಿಂಗ್ ನ ಕೊಡುತ್ತೆ ಅದನ್ನ affirmative sentence ಅಂತ ಹೇಳ್ತೀವಿ. ಪಾಸಿಟಿವ್ ಮೀನಿಂಗ್ ಅಂದ್ರೆ ನೋ, ನಾಟ್, ಆ ತರ ವರ್ಡ್ಸ್ ಎಲ್ಲ ಇರೋದಿಲ್ಲ. ಸೊ ಎಕ್ಸಾಂಪಲ್ ನೋಡಿ. ಐ ಸಿ ಯು, ನಾನಿನ್ನ ನೋಡ್ತಾ ಇದ್ದೀನಿ. ಶಿ ಕುಕ್ಸ್, ಅವಳು ಅಡುಗೆ ಮಾಡ್ತಾ ಇದ್ದಾಳೆ.
ಪಾಸಿಟಿವ್ ಸೆಂಟೆನ್ಸಸ್, ಇಲ್ಲೇನು ನೆಗೆಟಿವ್ ಇಲ್ಲ ಅಲ್ವಾ, ಸೊ ಅಫರ್ಮೇಟಿವ್ ಸೆಂಟೆನ್ಸ್ ಆಗುತ್ತೆ. ನೆಗೆಟಿವ್ ಸೆಂಟೆನ್ಸ್ ಅಂದ್ರೆ ಏನು? ನೆಗೆಟಿವ್ ಸೆಂಟೆನ್ಸ್ ಎಕ್ಸಾಂಪಲ್ ನೋಡಿ, ಐ ಡು ನಾಟ್ ಸಿ ಯು ಅಂದ್ರೆ ನಾನು ನಿನ್ನ ನೋಡ್ತಾ ಇಲ್ಲ ಅಥವಾ ನನಗೆ ನೀನು ಕಾಣಿಸ್ತಾ ಇಲ್ಲ ಅನ್ನೋದು ಅರ್ಥ ಆಗುತ್ತೆ. ಶಿ ಡಸಂಟ್ ಕುಕ್ ಅಂದ್ರೆ ಅವಳು ಅಡುಗೆ ಮಾಡಲ್ಲ. ನಾಟ್, ಈ ನಾಟ್ ಅನ್ನೋ ವರ್ಡ್ ಏನಿದೆ ಅದು ನೆಗೆಟಿವ್ ನ ಇಂಡಿಕೇಟ್ ಮಾಡುತ್ತೆ. ಸೊ ಇದು ನೆಗೆಟಿವ್ ಸೆಂಟೆನ್ಸಸ್. ಇಂಟ್ರೋಗೇಟಿವ್ ಸೆಂಟೆನ್ಸಸ್ ಅಂದ್ರೆ ಏನು? ಇಂಟರೋಗೇಷನ್ ಅಂದ್ರೆ ಕ್ವೆಶ್ಚನಿಂಗ್, ಪ್ರಶ್ನೆ ಕೇಳೋದು. ಸೊ ಇಂಟ್ರೋಗೇಟಿವ್ ಸೆಂಟೆನ್ಸಸ್ ಅಂದ್ರೆ ಯಾವ್ದು ಪ್ರಶ್ನೆ ಕೇಳೋ ತರ ಇರುತ್ತೆ, ಯಾವ್ದು ಕ್ವೆಶ್ಚನ್ ಮಾರ್ಕ್ ಅಲ್ಲಿ ಎಂಡ್ ಆಗುತ್ತೆ, ಅದರ ಸೆಂಟೆನ್ಸಸ್ ಇಂಟ್ರೋಗೇಟಿವ್ ಸೆಂಟೆನ್ಸಸ್ ಆಗುತ್ತೆ. ಡು ಐ ಸಿ ಯು, ನಾನು ನಿನ್ನ ನೋಡ್ತಾ ಇದ್ದೀನಾ? ಡು ಐ ಸಿ ಯು ಇಂಡಿಕೇಟ್ಸ್ ಅ ಕ್ವೆಶ್ಚನ್. ಡಸ್ ಶಿ ಕುಕ್, ಅವಳು ಅಡುಗೆ ಮಾಡ್ತಾಳಾ ಕೇಳ್ತಾ ಇದ್ದೀನಿ, ಅಗೇನ್ ಇಟ್ಸ್ ಅ ಕ್ವೆಶ್ಚನ್. So these are the three types of sentences that we have to pay attention towards. Affirmative sentences ಅಂದ್ರೆ ಪಾಸಿಟಿವ್ ಮೀನಿಂಗ್ ನ ಕೊಡೋದು. ನೆಗೆಟಿವ್ ಸೆಂಟೆನ್ಸಸ್ ಅಂದ್ರೆ ಯಾವ್ದ್ರಲ್ಲಿ ನಾಟ್ ಅಥವಾ ನೋ ಅನ್ನೋ ವರ್ಡ್ಸ್ ಬರುತ್ತೆ ಅದು. ಇಂಟ್ರೋಗೇಟಿವ್ ಸೆಂಟೆನ್ಸಸ್ ಅಂದ್ರೆ ಯಾವ್ದು ಕ್ವೆಶ್ಚನ್ ಮಾರ್ಕ್ ಎಂಡ್ ಆಗುತ್ತೆ ಅದು. ಸೊ ಈ ಮೂರ್ ತರ ಸೆಂಟೆನ್ಸಸ್ ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯೂಸ್ ಮಾಡಿ ಹೇಗೆ ಮಾಡೋದು? ಐ ಸಿ ಯು ಇಸ್ ನಾರ್ಮಲ್, ಐ ಸಿ ಇಸ್ ಪ್ರೆಸೆಂಟ್ ಟೆನ್ಸ್, ಕುಕ್ಸ್ ಇಸ್ ಪ್ರೆಸೆಂಟ್ ಟೆನ್ಸ್, ಐ ಡು ನಾಟ್ ಸಿ ಯು, ಶಿ ಡಸಂಟ್ ಕುಕ್. ನೌ ಇದು ಈ ವ್ಯತ್ಯಾಸ ಗೊತ್ತಿರಬೇಕು. ಡೂ ಯಾವಾಗ ಯೂಸ್ ಮಾಡ್ತೀವಿ, ಡಸ್ ಯಾವಾಗ ಯೂಸ್ ಮಾಡ್ತೀವಿ. ಡೂ ಯಾವಾಗ ಯೂಸ್ ಮಾಡ್ತೀವಿ? ಡೂ ಪ್ಲೂರಲ್ ಸಬ್ಜೆಕ್ಟ್ ಜೊತೆ ಯೂಸ್ ಮಾಡ್ತೀವಿ. ವಿ, ಯು, ದೇ ಜೊತೆಗೆ ಡೂ ಯೂಸ್ ಮಾಡ್ತೀವಿ. ಅದ್ರ ಜೊತೆಗೆ ಐ ಜೊತೆ ಕೂಡ ಡೂ ಯೂಸ್ ಮಾಡ್ತೀವಿ. ಸೊ ಹಿ, ಶಿ, ಇಟ್ ಬಂದಾಗ ಡಸ್ ಯೂಸ್ ಮಾಡಿ, ಐ, ವಿ, ಯು, ದೇ ಬಂದಾಗ ಡೂ ಯೂಸ್ ಮಾಡಬಹುದು. ಐ ಡು ನಾಟ್ ಸಿ ಯು, ಶಿ ಡಸಂಟ್ ಕುಕ್. ಕ್ವೆಶ್ಚನ್ ಗೆ ಕೂಡ ನಾವು ಇದೇ ವರ್ಬ್ ನ ಬಳಸಬೇಕು. ಸೊ ಈ ಡೂ ಡಸ್ ಏನಿದೆ ಅದು ಆಕ್ಸಿಲರಿ ವರ್ಬ್ಸ್ ಅಲ್ವಾ, ನಿಮ್ಗೆ ನೆನಪಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಅದು ವರ್ಬ್ಸ್ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಡು ಐ ಸಿ ಯು, ಐ ಜೊತೆಗೆ ಡೂ ಬರುತ್ತೆ, ಸೊ ಅದನ್ನೇ ಪ್ರಶ್ನೆಗೆ ಯೂಸ್ ಮಾಡಬಹುದು. ಡು ಐ ಸಿ ಯು. ಡಸ್ ಶಿ ಕುಕ್, ಶಿ ಜೊತೆಗೆ ಡಸ್ ಬರುತ್ತೆ ಅಲ್ವಾ, ಹಾಗಾಗಿ ಡಸ್ ಶಿ ಕುಕ್. ಹಿ ಜೊತೆಗೆ ಕೂಡ ಡಸ್ ಬರುತ್ತೆ, ಇಟ್ ಜೊತೆಗೆ ಕೂಡ ಡಸ್ ಬರುತ್ತೆ. ಸೊ ಈ ಡಿಫರೆನ್ಸ್ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಪ್ರೆಸೆಂಟ್ ಟೆನ್ಸ್ ನೋಡೋಣ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಸೊ ದಿಸ್ ಇಸ್ ಯುವರ್ ಸೆಕೆಂಡ್ ಟೈಪ್ ಇನ್ ಪ್ರೆಸೆಂಟ್ ಟೆನ್ಸ್. ಸ್ಟ್ರಕ್ಚರ್ ಏನ್ ಬರುತ್ತೆ? ಕಂಟಿನ್ಯೂಸ್ ಅಂತ ಅಂದ್ರೆ ಪ್ರೋಗ್ರೆಸಿವ್ ಅಂತ ಕೂಡ ಕರಿತೀವಿ. ಇನ್ನ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆಲ್ಸೋ ಕಾಲ್ಡ್ ಆಸ್ ಪ್ರೆಸೆಂಟ್ ಪ್ರೋಗ್ರೆಸಿವ್. ಕಂಟಿನ್ಯೂಸ್ ಅಂದ್ರೆ ಪ್ರೋಗ್ರೆಸಿವ್. ಕಂಟಿನ್ಯೂಸ್ ಅಂದ್ರೆ ಏನು? ಏನಾದ್ರು ಕಂಟಿನ್ಯೂಸ್ ಆಗಿ ನಡೀತಾ ಇರೋದು, ಕರೆಕ್ಟಾ? ಸೊ ಕಂಟಿನ್ಯೂಸ್ ಟೆನ್ಸ್ಗೆ ಯಾವಾಗಲೂ ನಿಮ್ಗೆ ಏನು ಗೊತ್ತಿರಬೇಕು? ING ವರ್ಬ್ ಎಂಡ್ ಆಗುತ್ತೆ. ಇಲ್ಲಿ ನೋಡಿ, ವೇಟಿಂಗ್, ಟೀಚಿಂಗ್, ಲರ್ನಿಂಗ್, ಪ್ರಿಪೇರಿಂಗ್, ING ಫಾರ್ಮ್ ಅಲ್ಲಿ ವರ್ಬ್ ಎಂಡ್ ಆಗುತ್ತಲ್ಲ, ಅದೆಲ್ಲ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಬರುತ್ತೆ. ಸೊ ಇಲ್ಲಿ ಸ್ಟ್ರಕ್ಚರ್ ಏನಾಗುತ್ತೆ? ಸಬ್ಜೆಕ್ಟ್ ಜೊತೆಗೆ ಈಸ್, ಆಮ್, ಆರ್ ಬರುತ್ತೆ. ಇದು ಬಿ ವರ್ಬ್ಸ್. ವರ್ಬ್ಸ್ ಅಲ್ಲಿ ಇದ್ರ ಬಗ್ಗೆ ಮಾತಾಡಿದ್ವಿ ನಾವು. ಬಿ ವರ್ಬ್ಸ್ ಅಲ್ಲಿ ಈಸ್, ಆಮ್, ಆರ್ ಅದು ಪ್ರೆಸೆಂಟ್ ಬಿ ವರ್ಬ್ಸ್. ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಾವು ಈ ಮೂರು ಬಿ ವರ್ಬ್ಸ್ ನ ಬಳಕೆ ಮಾಡ್ತೀವಿ. ಇದ್ರ ಜೊತೆಗೆ ING ಕೂಡ ಬಳಕೆ ಮಾಡಿದಾಗ ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ. ಸೊ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಯಾವಾಗ ಬಳಕೆ ಮಾಡ್ತೀವಿ ನೋಡೋಣ. ಫಾರ್ ಆಕ್ಷನ್ಸ್ ದಟ್ ಆರ್ ಕರೆಂಟ್ಲಿ ಆನ್ ಗೋಯಿಂಗ್. ಕರೆಂಟ್ಲಿ ಆನ್ ಗೋಯಿಂಗ್ ಅಂದ್ರೆ ಏನು? ಆಸ್ ಯು ಸ್ಪೀಕ್, ನೀವು ಮಾತಾಡ್ತಾ ಇರ್ಬೇಕಾದ್ರೆ ಆಕ್ಷನ್ ನಡೀತಾ ಇದ್ರೆ ಆಗ ನೀವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಳಕೆ ಮಾಡಬಹುದು. ಎಕ್ಸಾಂಪಲ್, ಹಿ ಇಸ್ ವೇಟಿಂಗ್ ಫಾರ್ ದ ಬಸ್. ಸೊ ನಾನು ಮಾತಾಡ್ತಾ ಇರ್ಬೇಕಾದ್ರೆ ಅವನು ಬಸ್ಗೆ ಕಾಯ್ತಾ ಇದ್ದಾನೆ. ಸೊ ಕಂಟಿನ್ಯೂಸ್ ಆಗಿ ನಡೀತಾ ಇದೆ ನಾನು ಮಾತಾಡ್ತಿರ್ಬೇಕಾದ್ರೆ ಅಂತ ಇದ್ರೆ ಆವಾಗ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಯೂಸ್ ಮಾಡ್ತೀವಿ. ಐ ಆಮ್ ಟೀಚಿಂಗ್. ಸೊ ನಾನೀಗ ನಿಮ್ಗೆ ಟೀಚ್ ಮಾಡ್ತಾ ಇದ್ದೀನಿ, ಮಾತಾಡ್ತಾ ಇದ್ದೀನಿ ಅಲ್ವಾ. ಸೊ ಐ ಆಮ್ ಟೀಚಿಂಗ್ ಅಂತ ನಾನು ಹೇಳ್ಬೋದು, ಬಿಕಾಸ್ ದಿಸ್ ಆಕ್ಷನ್ ಇಸ್ ಗೋಯಿಂಗ್ ಆನ್ ಆಸ್ ಐ ಸ್ಪೀಕ್. ಸೊ ಐ ಆಮ್ ಟೀಚಿಂಗ್ ವುಡ್ ಬಿ ಅಪ್ರೋಪ್ರಿಯೇಟ್ ಇನ್ ದಿಸ್ ಕೇಸ್. ಫಾರ್ ಟೆಂಪರರಿ ಆಕ್ಷನ್ಸ್ which might not be going on as you speak, ಇದೇನು ಅಂದ್ರೆ ಕೆಲವೊಂದು ಟೆಂಪರರಿ ಆಕ್ಷನ್ಸ್. ಟೆಂಪರರಿ ಅಂದ್ರೆ ಏನು? ತುಂಬಾ ಲಾಂಗ್ ಪೀರಿಯಡ್ಗೆ ಅಲ್ಲ, ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ನಡೆಯುವಂತ ಆಕ್ಷನ್ಸ್. ಇದು ನೀವು ಮಾತಾಡ್ತಾ ಇರ್ಬೇಕಾದ್ರೆ ನಡಿಬೇಕು ಅಂತಿಲ್ಲ. ಸೊ ಜಸ್ಟ್ ಜನರಲ್ ಆಗಿ ನಡೀತಾ ಇರಬಹುದು. ಆ ತರ ಸಿಚುವೇಶನ್ಸ್ ಅಲ್ಲಿ ಕೂಡ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ನೋಡಿ, ಐ ಆಮ್ ಲರ್ನಿಂಗ್ ಟು ಡ್ರೈವ್ ಅಂದ್ರೆ ಏನರ್ಥ? ನಾನು ಡ್ರೈವ್ ಮಾಡೋದಕ್ಕೆ ಅಂದ್ರೆ ಗಾಡಿ ಓಡಿಸೋದನ್ನ ಕಲಿತಾ ಇದ್ದೀನಿ. ಐ ಆಮ್ ಲರ್ನಿಂಗ್ ಟು ಡ್ರೈವ್ ಅಂದ್ರೆ ನಾನು ನಿಮ್ಮ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಡ್ರೈವ್ ಮಾಡ್ತಾ ಇಲ್ಲ, ಆದ್ರೆ ಇತ್ತೀಚೆಗಿನ ದಿನಗಳಲ್ಲಿ ಅಥವಾ ನನ್ನ ಲೈಫ್ ಅಲ್ಲಿ ಈಗ ನಾನು ಏನ್ ಮಾಡ್ತಾ ಇದ್ದೀನಿ? ಡ್ರೈವ್ ಮಾಡೋದನ್ನ ಕಲ್ತ್ಕೊಳ್ತಾ ಇದ್ದೀನಿ. ಸೊ ಟೆಂಪರರಿ ಆಕ್ಷನ್ಸ್ ವಿಚ್ ಮೈಟ್ ನಾಟ್ ಬಿ ಗೋಯಿಂಗ್ ಆನ್ ಆಸ್ ಯು ಸ್ಪೀಕ್. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. He is preparing for competitive exams. What does that mean? He is preparing for competitive exams. ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ತಯಾರಿ ನಡೆಸ್ತಾ ಇದ್ದಾನೆ. ಈಗ ನಾನು ಮಾತಾಡ್ತಿರ್ಬೇಕಾದ್ರೆ ನಡೆಸ್ತಾ ಇದ್ದಾನೆ ಅಂತ ಅಲ್ಲ, ಅಟ್ ದಿಸ್ ಮೂಮೆಂಟ್ ಅಂತ ಅರ್ಥ ಬರಲ್ಲ.
ಇತ್ತೀಚೆಗಿನ ದಿನಗಳಲ್ಲಿ ದೀಸ್ ಡೇಸ್ ಹಿಸ್ ಪ್ರಿಪೇರಿಂಗ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಸೊ ಆ ತರ ಸನ್ನಿವೇಶದಲ್ಲಿ ಕೂಡ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನ ಬಳಕೆ ಮಾಡಬಹುದು. ಸೊ ವಾಟ್ ಆರ್ ದ ಟೂ ಸಿನಾರಿಯೋಸ್ ವೇರ್ ಯು ಕ್ಯಾನ್ ಯೂಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್? ಒನ್ is when you're talking about an action that is currently ongoing. ನೀವು ಮಾತಾಡ್ತಾ ಇರ್ಬೇಕಾದ್ರೆ ಆಕ್ಷನ್ ನಡೀತಾ ಇದೆ ಅಂದಾಗ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಯೂಸ್ ಮಾಡ್ತೀರಾ. ಇನ್ನೊಂದು ಟೆಂಪರರಿ ಆಕ್ಷನ್ಸ್, ನೀವು ಮಾತಾಡ್ತಾ ಇರ್ಬೇಕಾದ್ರೆ ನಡಿಬೇಕು ಅಂತಿಲ್ಲ, ಬಟ್ ಜನರಲ್ ಆಗಿ ಲೈಫ್ ಅಲ್ಲಿ ಈಗಿನ ದಿನಗಳಲ್ಲಿ ನಡೀತಾ ಇದೆ ಅಂತ ಹೇಳ್ಬೇಕಾದ್ರೂ ಕೂಡ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನ ಯೂಸ್ ಮಾಡಬಹುದು. ಥರ್ಡ್ ಒನ್, ಫಾರ್ ಡೆಫಿನೆಟ್ ಅರೇಂಜ್ಮೆಂಟ್ಸ್ ಆಫ್ ಅ ಫ್ಯೂಚರ್ ಪ್ಲಾನ್. ಅಗೇನ್ ಇಫ್ ಯು ರಿಮೆಂಬರ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಅಲ್ಲೂ ಕೂಡ ನಾವು ಮಾತಾಡಿದ್ವಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಾವು ಫ್ಯೂಚರ್ ಇವೆಂಟ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಯೂಸ್ ಮಾಡಬಹುದು. ಯಾವಾಗ ಆ ಫ್ಯೂಚರ್ ಇವೆಂಟ್ಸ್ ಮುಂಚೆನೆ ಪ್ಲಾನ್ ಆಗಿರ್ಬೇಕು, ಮುಂಚೆನೆ ಸ್ಕೆಡ್ಯೂಲ್ ಆಗಿರ್ಬೇಕು. ಸೇಮ್ ರೂಲ್ ಇಲ್ಲೂ ಅಪ್ಲೈ ಆಗುತ್ತೆ ಫಾರ್ ಡೆಫಿನೆಟ್ ಅರೇಂಜ್ಮೆಂಟ್ಸ್ ಆಫ್ ಅ ಫ್ಯೂಚರ್ ಪ್ಲಾನ್. ಸೊ ಯಾವುದೋ ಒಂದು ಫ್ಯೂಚರ್ ಪ್ಲಾನ್ ಅಥವಾ ಇವೆಂಟ್ ಅಥವಾ ಆಕ್ಷನ್ ಬಗ್ಗೆ ಮಾತಾಡ್ತಿದ್ದೀರಾ ಅಂದ್ರೆ ಆ ಫ್ಯೂಚರ್ ಪ್ಲಾನ್ ಬಗ್ಗೆ ನೀವು ಆಲ್ರೆಡಿ ಪ್ಲಾನ್ ಮಾಡಿದ್ರೆ, ಅದು ಆಲ್ರೆಡಿ ಮುಂಚೆನೆ ಸ್ಕೆಡ್ಯೂಲ್ ಆಗಿದ್ರೆ, ಅವಾಗ ನೀವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನ ಬಳಸಬಹುದು. ವಿ ಆರ್ ಗೋಯಿಂಗ್ ಔಟ್ ಫಾರ್ ಡಿನ್ನರ್ ಟುನೈಟ್. ಇದು ಪ್ಲಾನ್ ಆಗಿದೆ, ಇವತ್ ರಾತ್ರಿ ಊಟಕ್ಕೆ ನಾವು ಹೊರಗೆ ಹೋಗ್ತಾ ಇದೀವಿ ಅಂತ ಹೇಳ್ತೀವಲ್ಲ. ಸೊ ಇಲ್ಲಿ ನಾನು ING ಫಾರ್ಮ್ ಅಲ್ಲೇ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇವತ್ ರಾತ್ರಿ ಹೋಗ್ತಾ ಇದ್ದೀನಿ ಅನ್ನೋದು ಆಲ್ರೆಡಿ ಪ್ಲಾನ್ ಆಗಿದೆ, ಪ್ರೀ ಪ್ಲಾನ್ಡ್. ದ ಪ್ರೆಸಿಡೆಂಟ್ ಇಸ್ ಅರೈವಿಂಗ್ ಟುಮಾರೋ ಅಂದ್ರೆ ಪ್ರೆಸಿಡೆಂಟ್ ನಾಳೆ ಬರ್ತಾ ಇದ್ದಾರೆ. ಅಗೇನ್ ING ಫಾರ್ಮ್ ಅಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಟುಮಾರೋ ಇದ್ರು? ಯಾಕಂದ್ರೆ ಇದು ಆಲ್ರೆಡಿ ಸ್ಕೆಡ್ಯೂಲ್ಡ್ ಆಗಿದೆ, ಡೆಫಿನೆಟ್ ಅರೇಂಜ್ಮೆಂಟ್ ಆಫ್ ಅ ಫ್ಯೂಚರ್ ಪ್ಲಾನ್. Fourth rule, for repetitive and irritating actions. Repetitive ಅಂದ್ರೆ ಏನು? ಪದೇ ಪದೇ, ಓಕೆ, ಓವರ್ ಅಂಡ್ ಓವರ್ ಅಗೇನ್ ಯಾವ್ದಾದ್ರು ಆಗ್ತಾ ಇದ್ರೆ ಅದನ್ನ ನಾವು ರಿಪಿಟೇಟಿವ್ ಅಂತ ಕರಿತೀವಿ. ಇರಿಟೇಟಿವ್ ಅಂದ್ರೆ ಯಾವ್ದಾದ್ರು ಇರಿಟೇಟ್ ಮಾಡೋದು ಅಥವಾ ಏನಾದ್ರು ಅನಾಯ್ ಮಾಡೋ ತರ ಕೆಲಸ ಏನಾದ್ರು ಇದ್ರೆ ಅದ್ರ ಬಗ್ಗೆ ಮಾತಾಡ್ಬೇಕಾದ್ರೂ ಕೂಡ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಳಸಬಹುದು. He is constantly talking in the class. He is constantly talking. ಈ ಕಾನ್ಸ್ಟೆಂಟ್ಲಿ ಅನ್ನೋ ವರ್ಡ್ adverb ಏನ ಇಂಡಿಕೇಟ್ ಮಾಡ್ತಾ ಇದೆ? ಅವನು ಕ್ಲಾಸ್ ಅಲ್ಲಿ ನಿರಂತರವಾಗಿ ಮಾತಾಡ್ತಾನೆ ಇರ್ತಾನೆ. ಸೊ ರಿಪಿಟೇಷನ್ ನ ಇಂಡಿಕೇಟ್ ಮಾಡ್ತಾ ಇದೆ, ಇರಿಟೇಷನ್ ಅನ್ನು ಇಂಡಿಕೇಟ್ ಮಾಡ್ತಾ ಇದೆ. ಅಂದ್ರೆ ನಿಮ್ ಪಕ್ಕ ಕುತ್ಕೊಂಡು ಯಾರಾದ್ರೂ ಮಾತಾಡ್ತಾನೆ ಇದ್ರೆ ನಿಮ್ಗೆ ಇರಿಟೇಟ್ ಆಗುತ್ತಲ್ವಾ? ಸೊ ದಟ್ಸ್ ವಾಟ್ ಇಸ್ ದ ಲಾಜಿಕ್ ಹಿಯರ್. ಹಿ ಇಸ್ ಕಾನ್ಸ್ಟೆಂಟ್ಲಿ ಟಾಕಿಂಗ್ ಇನ್ ದ ಕ್ಲಾಸ್. ದಿಸ್ ಕಾನ್ಸ್ಟೆಂಟ್ಲಿ ಇಂಡಿಕೇಟ್ಸ್ ದಟ್ ದಿಸ್ ಆಕ್ಷನ್ ಇಸ್ ರಿಪಿಟೇಟಿವ್ ಅಂಡ್ ದಿಸ್ ಆಕ್ಷನ್ ಇಸ್ ಆಲ್ಸೋ ಇರಿಟೇಟಿವ್. ಯು ಆರ್ ಆಲ್ವೇಸ್ ಕಮಿಂಗ್ ಲೇಟ್ ಟು ದ ಆಫೀಸ್. ನೀನ್ ಯಾವಾಗ್ಲೂ ಆಫೀಸ್ಗೆ ತಡವಾಗಿ ಬರ್ತೀಯಾ? ಯು ಆರ್ ಆಲ್ವೇಸ್ ಅಂದ್ರೆ ಏನು? ಯಾವಾಗ್ಲೂ, ಫಾರ್ ಎವರ್. ಅಗೇನ್ ರಿಪಿಟೇಷನ್ ಇಂಡಿಕೇಟ್ ಮಾಡುತ್ತೆ, ಇರಿಟೇಷನ್ ಕೂಡ ಇಂಡಿಕೇಟ್ ಮಾಡ್ತಾ ಇದೆ. ಈ ತರ ಸನ್ನಿವೇಶದಲ್ಲಿ ಕೂಡ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನ ಬಳಕೆ ಮಾಡ್ತೀವಿ.